ಸರ್ ಬಹಳ ವರ್ಷಗಳಿಂದ ಪಾಪ ದುಡಿದಿದ್ದವರು ಇವತ್ತು ಸಮಸ್ಯೆ ಆಗಿದೆ. ಸಮಸ್ಯೆಗೆ ಪರಿಹಾರ ಏನು? ಸಮಸ್ಯೆಗೆ ಪರಿಹಾರ ಇದ್ದೇ ಇದೆಯಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿಜಿಯರವರು ಆಡಳಿತದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದೇ ನಮ್ಮ ಕೆಲಸ. ಇವತ್ತೇನು ನಮ್ಮ ಭಾಗದ ಅನೇಕ ಖಾಸಗಿ ಟ್ಯಾಕ್ಸಿಯ ಮಾಲೀಕರು ಮತ್ತು ಚಾಲಕರು 17 ವರ್ಷಗಳಿಂದ ಇಲ್ಲಿ ಅವರು ಸೇವೆಯನ್ನು ನೀಡ್ತಾ ಇದ್ದಾರೆ. ಅನೇಕ ಪ್ರಯಾಣಿಕರಿಗೆ ವರ್ಷಗಳಿಂದ ದಶಕಗಳಿಂದ ಕೂಡ ಅವರು ಸೇವೆಯನ್ನ ನಿರಂತರವಾಗಿ ನೀಡ್ತಾ ಇದ್ದಾರೆ. 8ನೇ ತಾರೀಕಿನಿಂದ ಡಿಸೆಂಬರ್ 8ನೇ ತಾರೀಕಿಂದ ಹಠಾತ್ ಆಗಿ DAL ಸಂಸ್ಥೆ ಅವರಿಗೆ ವಾಹನ ನಿಲುಗಡೆಯನ್ನ ಬಹಳ ದೂರದಲ್ಲಿ 500 ಮೀಟರ್ಗೂ ದೂರ ಇದೆ. ಅದರಿಂದ ಪ್ರಯಾಣಿಕರು ಬಂದ ಕೂಡಲೇ ಇವರು ವಾಹನಗಳಿಗೆ ಹೋಗಿ ಅದರ ಸೇವೆಯನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಅವರಿಗೆ ತೊಂದರೆ ಆಗ್ತದೆ ಮತ್ತು ಇದನ್ನೇ ನಂಬ್ಕೊಂಡು ಜೀವನ ನಡೆಸುವಂತ ಚಾಲಕರಿಗೆ ಮಾಲೀಕರಿಗೆ ನಿಜವಾಗಿಯೂ ಕೂಡ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ನಾನು ಇದನ್ನ ಗಮನಿಸಿ ನಾನು ಇವತ್ತಿಲ್ಲಿ ಬಂದು DAL ಸಂಸ್ಥೆಯ ಎಲ್ಲ ಅಧಿಕಾರಿ ಮಿತ್ರರ ಜೊತೆಗೆ ನಮ್ಮ ಏನು ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರು ನಮ್ಮ ಅಶ್ವತ್ಥಪ್ಪನವರು, ನೀಲ್ಕಂಠಪ್ಪನವರು ಮತ್ತು ಇನ್ನೂ ಅನೇಕ ಪದಾಧಿಕಾರಿಗಳು ಇದ್ರು. ಅಲ್ಲಿ ಕೂಡ CF ಅವರು ಮತ್ತು ನೀಲ್ಕಂಠ ಅವರು, ಡಾಮಿನಿಕ್ ಅವರು, ಹೀಗೆ ಮತ್ತು ಮುಖ್ಯವಾಗಿ ಈ ಭಾಗದ ನಮ್ಮ ಅತ್ಯಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ರಮೇಶ್ ಅವರು, ಮಿಥುನ್ ಅವರು ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಎಲ್ಲ ನ್ಯೂನ್ಯತೆಗಳನ್ನ 360 ಡಿಗ್ರೀಸ್ ಎಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಪರಿಸ್ಥಿತಿ. ನಾಳೆ ನಮ್ಮ ಸಾರಿಗೆ ಸಚಿವರು ಹಿರಿಯರು ಶ್ರೀ ರಾಮಲಿಂಗ ರೆಡ್ಡಿರವರು ಕೂಡ ಬೆಳಿಗ್ಗೆ ಬರ್ತಾ ಇದ್ದಾರೆ. 12-12:30 ಬರ್ತಾರೆ. ಒಟ್ಟಾರೆಯಾಗಿ ನಮ್ಮ ಚಾಲಕರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಯಾಣಿಕರಿಗೆ ಯಾವ ರೀತಿ ಅವ್ರಿಗೂ ಅನುಕೂಲಕ್ಕೆ ಯಾವ ರೀತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದನ್ನು ಬಹಳ ಸ್ಪಷ್ಟತೆಯಿಂದ ನಾನು ಹೇಳಿದ್ದೀನಿ. DALನವ್ರಿಗೆ ಅವ್ರಿಗೆ ಅನುಕೂಲ ಆಗಲೇಬೇಕು. ಏನಿವತ್ತು ತೊಂದರೆ ಆಗಿದೆ, ಖಂಡಿತವಾಗಿ ಇವತ್ತು ತೊಂದರೆ ಆಗಿರೋದ್ರಲ್ಲಿ 2 ಮಾತಿಲ್ಲ. ಇದನ್ನ ನೀವು ಮನಗಳ್ಬೇಕು. ಅನೇಕರು ಇದರಲ್ಲಿ ಈ ವಿಮಾನ ನಿಲ್ದಾಣಕ್ಕೋಸ್ಕರ ಸ್ವಂತ ಜಮೀನುಗಳನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ಜನರು ಕೂಡ ಇದರಲ್ಲಿದ್ದಾರೆ. ಮತ್ತು ಎಲ್ಲರೂ ಕೂಡ ಇವ್ರು ಯಾರು ಕೂಡ ಹೊರ ರಾಜ್ಯಗಳವರು ಯಾರು ಇಲ್ಲ. ಇವರೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಈ ಜಿಲ್ಲೆಗಳವರೇ. ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ. ಮತ್ತು ಇವತ್ತು ನೀವೊಂದು ಸಂಸ್ಥೆ ಏನು ಆಡಳಿತ ಮಾಡ್ತಾ ಇದ್ದೀರಿ, ನಮಗೆ ಹೆಮ್ಮೆ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೇನೆ ಇಡೀ ವಿಶ್ವದಲ್ಲಿ ಒಂದು ಛಾಪನ್ನ ನೀವು ಮೂಡಿಸಿದ್ದೀರಿ. ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇವ್ರ ಜೊತೆ ಕೂಡ ನೀವು ಒಂದು ಸಮನ್ವಯತೆಯನ್ನ ಕಾಯ್ದುಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಿಮ್ದು ಯಾವುದಾದ್ರೂ ಕೆಲವು ವಿಚಾರಗಳಿದ್ರೆ ಆ ವಿಚಾರಗಳಿಗೂ ಕೂಡ ಸ್ಪಂದಿಸುವಂತ ಕೆಲಸ ನಾವು ಮಾಡೋಣ. ನಾನು ಕೂಡ ಸಂಘದ ಸಂಸ್ಥೆಯ ಜೊತೆಗೂ ನಾನು ಮಾತಾಡ್ತೀನಿ. ಅವ್ರಿಗೂ ಕೂಡ ತೊಂದರೆ ಆಗದಂತೆ ಒಂದು ನಿರ್ಣಯವನ್ನು ಕೂಡ ವಿತಿನ್ 2-3 ಡೇಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾಳೆ ಬಹುಶಃ ಸಚಿವರು ಬಂದು ಮಾತನಾಡ್ಕೊಂಡು ಹೋದ್ಮೇಲೆ ನಾನು ಇವತ್ತೇನೆ ಸಂಸ್ಥೆಯ CEO ಮತ್ತು ಅವರ ಗೌರವಾನ್ವಿತ ಅಧ್ಯಕ್ಷರ ಜೊತೆ ಕೂಡ ಮಾತನಾಡಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಹೇಳಿ, ಅವಶ್ಯಕತೆ ಇದ್ರೆ ನಮ್ಮ ಆತ್ಮೀಯರು ಕೇಂದ್ರ ವಿಮಾನಯಾನ ಸಚಿವರಿದ್ದಾರೆ. ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಫೈನಾನ್ಸ್ ಕಮಿಟಿ ಮೀಟಿಂಗ್ಗೆ. ರಾಮಮೋಹನ್ ನಾಯ್ಡು ಅವ್ರನ್ನು ಕೂಡ ನಾನು ಮಾತನಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಕೊಟ್ಟು 100% ನಾನು ಇದನ್ನು ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ. ಏನು ಆಪ್ಷನ್ಸ್ ಇದೆ ಸರ್? ಆಪ್ಷನ್ಸ್ ಏನಿದೆ ಅಂತಂದ್ರೆ, ಏನಾದರೂ ಇವತ್ತು ಬಹಳ ದೂರದಲ್ಲಿದೆ 500 ಮೀಟರ್. ಮತ್ತೆ ಇವರು ಯಥಾಸ್ಥಿತಿಯಲ್ಲಿ ಎಲ್ಲಿ ನಿಲುಗಡೆ ಮಾಡ್ತಾ ಇದ್ರು ಆ ನಿಲುಗಡೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಕೂಡ ಇದೆ. ಒಂದು 7-8 ನಿಮಿಷವರೆಗೂ ಫ್ರೀ ಮಾಡಲಿ.
ಬಂದಿದ್ದ ಕೂಡಲೇ ವಾಹನ ನಿಲುಗಡೆ 7 ನಿಮಿಷ ಫ್ರೀ ಮಾಡಿ ಆಮೇಲೆ ಬೇಕಿದ್ರೆ ಒಂದು ಗಾಡಿಗೆ ಅವರು ಬೇರೆ ಬೇರೆಯವರು ಜಾಸ್ತಿ ಕೊಡ್ತಾರೆ, ಅವರು ಬಹಳ ಹಣನೂ ತಗೊಳ್ತಾರೆ. ಈಗ ಊಬರು ಖಾಸಗಿ ಸಂಸ್ಥೆಗಳವರು 1500 ರೂಪಾಯಿ 2000 ರೂಪಾಯಿ ಒಂದು ಬೆಂಗಳೂರಿಗೆ ಹೋಗ್ಲಿಕ್ಕೇನೆ ಚಾರ್ಜ್ ಮಾಡ್ತಾರೆ. ಅದೇ ಇವರು ನಮ್ಮ ಖಾಸಗಿ ವಾಹನ ಚಾಲಕರು ಕೆಲವು ಸಲ 800 ರೂಪಾಯಿ 1000 ರೂಪಾಯಿ 1200 ರೂಪಾಯಿಗೆಲ್ಲ ಕರ್ಕೊಂಡು ಖಂಡಿತವಾಗಿ ಇವ್ರ ಬೆಲೆ ಕಡಿಮೆ ಇದೆ, ಅದಕ್ಕೆ ಜನ ಬರ್ತಾರಲ್ವಾ. ಎಲ್ಲಿ ಕಡಿಮೆ ಇರ್ತದೆ, ಪ್ರೈಸ್ ಕಾನ್ಶಿಯಸ್ ಜನ ಇರ್ತಾರೆ, ಅಂತವರೆಲ್ಲ ನಮ್ಮ ಖಾಸಗಿ ವಾಹನಗಳನ್ನ ಪಾಪ ಅವರು ಅಳವಡಿಸ್ಕೊಂಡು ಅದಕ್ಕೋಸ್ಕರ ನಾನು ಇವ್ರಿಂದ ಕೂಡ ಹೇಳಿದ್ದೇನೆ, ಏನಾದ್ರೂ ಯೂಸರ್ ಚಾರ್ಜ್ ಏನಾದ್ರು ಕೊಡಬೇಕು ಅಂತಂದ್ರೆ ಒಂದು ಸ್ವಲ್ಪ ನಾಮಿನಲ್ ಆಗಿ ಯೂಸರ್ ಚಾರ್ಜ್ ಕೊಟ್ಟು ಇದನ್ನ ಬಗೆಹರಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ. ಒಟ್ಟಾರೆಯಾಗಿ ಇವ್ರಿಗೆ ಅನ್ಯಾಯ ಆಗುತ್ತೆ.